ಇವ್ರ ಅವಸ್ಥೆ ನೋಡಿ. ತೆಂಗಿನಕಾಯಿ ನಾವು ಬರೋ ಮುಂಚೆ ಹುಡ್ದಾಗಿ ಬರ್ಸಾಗಿ ಚಂಡಿ ಆತನ ಲಿಪ್ಸ್ಟಿಕ್ ಪೋಯ್ನಿಕ್ ಪತದಿ ಕೊಂಜು ವರುಣ್ ಎಲ್ಲಿ ಹೋದ್ರೆ ಸಹ ಅವ ಎಲ್ಲ ತೆಗಿಲಿಕ್ಕೆ ಉಂಟು. ಶೂಸ್ ಎಲ್ಲ ಸ್ನಾನ ಮಾಡ್ಲಿಕ್ಕೆ ಹೋದಾಗ ಮೋಹಿತ್ ಪಲಾವ್ ಮೋಹಿತ್ 4 ಪಲಾವ್ ಹೇಳಿದ್ದಾನೆ, ಹೇಗೆ ತಿಂತಾನೆ ಗೊತ್ತಿಲ್ಲ. ಜನರೇ ಸುರಿ ಮಾಡಿ ಜನರೇ. ಕೂತ್ಕೊಳ್ಳಿ, ಎಲ್ಲ ಅಸೆಂಬ್ಲಿಯಲ್ಲಿ ನಿಂತಾಗಿ ನಿಂತಿದೆ. ಕೂತ್ಕೊಳ್ಳಿ. ಸಣ್ಣ ಮಗು ಅಲ್ಲ ಕುಡಿಲಿಕ್ಕೆ ಈಗ ಬೆಳಿಗ್ಗೆ ಟೈಮ್ 5:30 ಆಯ್ತು. ನಮ್ಮ ಎಪಿಡೆಂಟ್ 5:30 4:30 ಎಷ್ಟಕ್ಕೆ ಹೇಳಿದ್ದು ನೀವು? ನಾನು 3:30 ಕಾಲ್ ಮಾಡಿ. ಅಲ್ಲ, ಇಲ್ಲಿಂದ ರೈಡ್ ಎಷ್ಟು ಸ್ಟಾರ್ಟ್ ಹೇಳಿದ್ದು? 4:30ಗೆ ಹೇಳಿದ್ದು. ಸಂಜೆ ನಾನು ಹೇಳುವಾಗ ಹೇಳಿದ್ದು ಸಂಜೆ. ನಿನ್ನೆ ನಾವು 1 ಗಂಟೆ ಆಗಿದೆ ನಾನು ಮನೆಗೆ ಬರುವಾಗ, ಆದ್ರೂ ನಾವು ರೆಡಿ ಆಗಿದ್ದೇವೆ. ಅವ್ರು ವಿಡಿಯೋ ಮಾಡಿದ್ರೆ ಮಾತಾಡ. ಎಲ್ಲ ಉಂಟು ಈಗ, ಹೇಗೆ ಡೆಸ್ಟಿನೇಷನ್ ಹೇಳಿ. ಡೆಸ್ಟಿನೇಷನ್ ಈಗ ಇಲ್ಲಿಂದ ಹೊರಡೋದು, ಆಮೇಲೆ ರಾಣಿದೇರಿ, ಒಂದು ಸುತ್ತಾಗಿ ಬರೋದು. ಸುತ್ತ ಅಂತ ಹೇಳಿದ್ರೆ ಚಾರ್ಮಾಡಿ ಘಾಟಿಯಾಗಿ ಬರುವಾಗ ನಾವು SK ಬಾರ್ಡರ್ ಮುಖಾಂತರ ಕುದುರೆಮುಖ ಆಗಿ ಬಜ್ಜಗೋಳಿಗೆ ಬರ್ತೇವೆ. ನಾವು ಮುಂಚೆ ಹೋಗಿದ್ದೇವೆ, ಇದೊಂದು ನಾಗೇಶ್ ಸರ್ತಿ ಅಂತ ರೈಡ್ ಮಾಡಿದ್ದೇವೆ. ಅವರು ಹೊಸ ಮೆಂಬರ್, ಯೂಟ್ಯೂಬ್ ಇರಲಿಲ್ಲ. ಅವರು ಯೂಟ್ಯೂಬರ್, ಇನ್ನೊಂದು ಸಣ್ಣ ಯೂಟ್ಯೂಬರ್ ನಮ್ಮ ಮೊನ್ನೆ ಬಂದಿದ್ದು. ಅಲ್ಲ, ಅವರು ಇನ್ನೊಬ್ರು ನಮ್ಮ ಕುಡ್ಲ ಯಾರು ಅವರು ಗೊತ್ತಿಲ್ಲ ಅಂತ ಹೇಳಿದ್ರಂತೆ, ಬಂದಿದ್ದಾರೆ ಅಂತ ಹೇಳಿದ್ರು. ವರುಣ್ ಕಾಲಿಗೆ ಸಿಕ್ಕಿಲ್ಲ, ಅವನು ನಮ್ಮ ಸಿಕ್ಕಿಲ್ಲ. ಇನ್ನು ಎಷ್ಟು 3 ಜನ ಬರಲಿಕ್ಕಿದ್ದಾರೆ. 3 ಜನ ವೇಟ್ ಮಾಡ್ತಿರ್ತಾರೆ. 2, 4, 5, 6, 7, 8, 9, 11 ಜನ. ಒಂದು ಕ್ರಿಕೆಟ್ ಟೀಮ್ ಆಯ್ತು. ಕ್ರಿಕೆಟ್ ಆಡೋದು ಹೋಗಿ ಚಾರ್ಮಾಡಿ ಘಾಟಿಯಲ್ಲಿ ಜೋರು ಮಳೆ ಬಂದ್ರೆ ಚಾರ್ಮಾಡಿ ಘಾಟಿಯಲ್ಲಿ ಕ್ರಿಕೆಟ್ ಆಡೋದು. ನಮ್ಮ ಕುಡ್ಲ ಯೂಟ್ಯೂಬ್ ದಾಖಲೆ ಎದುರು ಬರೋಡು. ಸಬ್ಸ್ಕ್ರೈಬರ್ ಬರೋಡು ಪತ್ತೆರೋಡು. ಜನರೇ ಸುರಿ ಮಾಡಿ ಜನರೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೂಪರ್ ಆಗಿದ್ದೀರಾ ಅನ್ಕೊಳ್ತೀನಿ. ಹಾಗೆ ನಾವು ತುಂಬ ಸೂಪರ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋ ಸಮಯದಲ್ಲಿದೆ. ನಮ್ಮಲ್ಲಿ ತುಂಬಾ ಜನ ಇದ್ದಾರೆ ಇವತ್ತು, ಯಾರೆಲ್ಲ ಅಂತ ಮತ್ತೆ ಇಂಟ್ರೊಡ್ಯೂಸ್ ಇದ್ದಾರೆ. ಒಂದು 2 ಜನ ವಸ್ತು ಬಂದಿದ್ದಾರೆ, 3 ಇದ್ದಾರೆ, 4 ಜನ ಇದ್ದಾರೆ. ಅಲ್ಲ, ವಸ್ತು ಬಂದಿದೆ 1 2 3 4 4 ಜನ ವಸ್ತು ಬಂದಿದ್ದಾರೆ. ತೆಗಿತಾ ಇದೆ. ಟೈಮ್ 5:40 ಆಯ್ತು. ಆಕ್ಚುಲಿ ಇಲ್ಲಿಂದ 5 ಗಂಟೆಗೆ ಶಾರ್ಪ್ ಹೊರಡ್ಬೇಕಂತ ಇತ್ತು. ನಮ್ಮ ಹ್ಯಾಪಿಡೆಂಟ್ ವರುಣ್ರವರು ತುಂಬಾ ಲೇಟ್ ಮಾಡಿದ್ರು ಅಲ್ವಾ. ನಿನ್ನೆ ನಾನು ಹೇಳಿದ್ದೇನೆ, ಒಂದು 6 ಗಂಟೆಗೆ 7 ಗಂಟೆಗೆ ಮಾಡೋದ್ರೆ ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ಕಾಯಿಸ್ಬೇಡಿ ಹೇಳಿದ್ದೇನೆ. ಲಾಸ್ಟ್ ಒಮ್ಮೆ ರೈಡ್ ಅದೇ ರೀತಿ ಆಗಿದೆ. ನಾವು 5 ಗಂಟೆ ಹೇಳಿ 7 ಗಂಟೆ 7:15 ಇಲ್ಲಿಂದ ಹೊರಟು. ಅಂದ್ರೆ ಬೆಳಿಗ್ಗೆ ಬೇಗ ರೆಡಿ ಆದವರು ಅಂದ್ರೆ ಸುಮ್ಮನೆ ಇಲ್ಲ ಅಲ್ವಾ. ಒಂದು ನಾವು ಫಸ್ಟಿಗೆ ಹೇಳಿಕೊಂಡು ಸ್ವಲ್ಪ ಲೇಟ್ ಮಾಡ್ಬೋದು. ಶ್ರವಣ್ ಪಾಪ 3 ಗಂಟೆಗೆ ಸ್ಟೇಟಸ್ ಹಾಕಿದ್ದಾರೆ. ಮತ್ತೆ ಇವತ್ತು ಸ್ವಲ್ಪ ಲಾಂಗ್ ಡೆಸ್ಟಿನೇಷನ್, ಅಂದ್ರೆ ಕಿಲೋಮೀಟರ್ ಅಷ್ಟೇ ಇಲ್ಲ, ಆದ್ರೂ ಸಹ ಸುತ್ತು ಬಳಸಿ ಎಸ್ಟೇಟ್ ಒಳಗಿಂದ ಹೋಗ್ಬೇಕು ಅಲ್ವಾ ಶ್ರವಣ್ರೆ. ಸಾಧಾರಣ ಒಂದು 200 ಕಿಲೋಮೀಟರ್ ಆಗ್ತದೆ ಅಂದಾಜು ಹೇಳಿದ್ದು. ನಾವು ಮುಂಚೆಯಿಂದ ರೈಡ್ ಮಾಡಿದ್ದೇವೆ. ಯಾಕಂತ ಹೇಳಿ ಈಚೆಯಿಂದ ಹೋಗಿ ಆಚೆಯಿಂದ ಬರುದು, ಚಾರ್ಮಾಡಿ ಹೋಗುದು, ಕುದುರೆಮುಖ ಘಾಟಿಯಾಗಿ ಇಳಿಯುದು. ಮತ್ತೆ ಈಗ ಫುಲ್ ಮಳೆ ಸಹ ಉಂಟು. ನಾವು ರೈನ್ ಕೋಟ್ ಆನ್ ದಿ ವೇ ಹಾಕ್ಬೇಕಂತ ಇದ್ದದ್ದು, ಬಟ್ ಕಾಮತ್ರ ಹಾಕಿ ಹೇಳ್ತಿದ್ದಾರೆ. ಯಾಕಂದ್ರೆ ಎಲ್ಲರೂ ಹಾಕಿದ್ದಾರೆ. ನಾವು ಅಂತೇಳಿ ಪುನಃ 1/4 ಗಂಟೆ ವೇಸ್ಟ್ ಆಗ್ತದೆ. ಅಂದ್ರೆ ಶೂಸ್ ತೆಗಿಬೇಕು, ಅದೆಲ್ಲ ಹಾಕಿ ಹೊರಡುವ. ಮತ್ತೆ ನಮ್ಗೆ ನಿಲ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ, ನಿಲ್ಲಿಕ್ಕೆ ಪ್ಲೇಸ್ ಸಿಗುದಿಲ್ಲ. ಇಲ್ಲಿಂದ ಹೊರಟ್ರು ಅಂತೇಳಿ ಸೀದಾ ಹೋಗುದೇ ಹೊರಡುವ. ಆಲ್ರೆಡಿ ವರುಣ್ ಅವ್ರು ಲೇಟ್ ಮಾಡಿದ್ದಾರೆ. ಈಗ ಅವ್ರದ್ದು ಇವರು ಪುರುಷೋತ್ತಮನವರು ಬರ್ತಿದ್ದಾರೆ, ಅವ್ರದ್ದು ಲೇಟ್.
ಪ್ರತಿ ಸಲದಂತೆ ಈ ಸಲ ಸಹ ಪ್ರಾರ್ಥನೆ ಮಾಡಿ ವರ್ಣ ಇಲ್ಲ, ವರ್ಣ ಬದಲು ವರ್ಣ ತಮ್ಮನಿಗೆ ಕೊಡುವುದನ್ನು ಅಲ್ವಾ. ಇನ್ನೊಂದೇನಂದ್ರೆ ಲಾಸ್ಟ್ ಟೈಮ್ ಫಸ್ಟ್ ವಿಡಿಯೋದಲ್ಲಿ ವಾಯ್ಸೇ ಬರ್ಲಿಲ್ಲ, ಬೇಜಾರಾಗೋಯ್ತು. ಇಲ್ಲಿಂದ ಅಲ್ಲಿ ತನಕ ನಾವು ಈಗ ನಾನು ಸೆಟಪ್ ಪರ್ಸನ್ ಚೆಕ್ ಮಾಡಿದ್ದೇನೆ, ವಾಯ್ಸ್ ಎಲ್ಲ ಕರೆಕ್ಟ್ ಉಂಟು. ದೇವರದಾಗಿ ಇವತ್ತೇನು ಆಗ್ಲಿಕ್ಕಿಲ್ಲ, ಹೊರಡುವಲ್ಲ. ಇವ್ರ ಅವಸ್ಥೆ ನೋಡಿ, ತೆಂಗಿನಕಾಯಿ ನಾವು ಬರುವ ಮುಂಚೆ ಹುಡ್ದಾಗಿತ್ತು. ಎಲ್ಲ ವಿಡಿಯೋ ಮಾಡುವಂತ ಈಗ ಪ್ರತಿ ಸರ್ತಿ ವಿಡಿಯೋ ಮಾಡ್ತೇವೆ, ಈ ಸರ್ತಿ ಅದು ವಿಡಿಯೋ ಹಾಗೆ ಅವ್ರನ್ನ ತೋರಿಸಿದ್ದೆ. ಅದು ವರುಣಿಗೆ ಕೊಡಿ ತಿನ್ಲಿಕ್ಕೆ. ಹೌದು, ತಿನ್ಲಿಕ್ಕೆ ಕೊಡಿ. ತೆಂಗಿನಕಾಯಿ ಹೊಡೆದಾಯಿತು. ವಿಡಿಯೋ ಮಾಡೋ ಮುಂಚೆ ಹೊಡೆದಿದ್ದಾರೆ. 1 2 3 4 5 6 ಗಾಡಿ. ಇನ್ನು ಬಹುಶಃ 2 ಗಾಡಿ ಬರಲಿಕ್ಕೆ ಉಂಟು. ಹೊರಡುವಲ್ಲ. ಹೊರಡುವಲ್ಲ. ಅವರು ಎಲ್ಲಿದ್ದಾರೆ ಕೇಳಿ. ಶ್ರವಣ್ರೆ ಅವ್ರು ಎಲ್ಲಿದ್ದಾರೆ ಒಂದು ಕಾಲ್ ಮಾಡಿ. ಹೌದು, ಒಂದು ಇಲ್ಲಿದ್ದರೂ ಒಟ್ಟಿಗೆ ಹೋಗುವ ಅಂತೇಳಿ. ಬಂದಿದ್ದಾನೆ ನಮಗೆ ಬಾಗಿಲು ಹಾಕ್ಲಿಕ್ಕೆ. ನಿದ್ರೆಯಲ್ಲಿದ್ದ, ಅವನು ಎಬ್ಬಿಸಿ ಕರ್ಕೊಂಡು ಬಂದದ್ದು. ಲೈಟ್ ಎಲ್ಲ ತೆಗಿ ಆಯ್ತಾ. ಹೊರಡುವಲ್ಲ. ಜೈ ಬಜರಂಗ ಬಲಿ. ಹೊರಡ್ತಿದ್ದೇವೆ. ಬ್ಲೂಟೂತ್ ಆನ್ ಮಾಡಲಿಲ್ಲ, ಬೇಕಾ? ಬ್ಲೂಟೂತ್ ಇಂಟರ್ಕಾಮ್. ನಂದು ಮೊಬೈಲ್ ಪರ್ಸ್ ಎಲ್ಲ ಇದರಲ್ಲಿ ಇಟ್ಟಿದ್ದೇನೆ ನಾನು, ಬಾಕ್ಸಲ್ಲಿ. ಟಾಪ್ ಬಾಕ್ಸ್ ಒಂದು ಹಾಕಿದ್ದು ಭಾರಿ ಒಳ್ಳೆಯದಾಯಿತು. ಟೈಮ್ 6 ಗಂಟೆ ಆಯಿತು. ಇನ್ನು ಇಬ್ಬರು ಬರಲಿಕ್ಕಿದ್ದಾರೆ, 3 ಜನ ಅಂತೇಳಿ. ನಮಗೆ ಹೋಗ್ಲಿಕ್ಕೆ ಹೇಳಿದರು, ಹಿಂದೆಯಿಂದ ಬರ್ತೇನೆ ಅಂತೇಳಿ. ಅವ್ರು ಲೀಡ್ ತಗೊಳ್ತಾರೆ, ಮತ್ತು ಸ್ಪೀಡ್ ಇದ್ದಾರೆ. ಬೆಳಗಿನ ಆಹ್ಲಾದಕರ ವಾತಾವರಣ, ವಿಡಿಯೋ ಆಗ್ತಾ ಉಂಟು. ಆ್ಯಕ್ಚುಲಿ 6 ಗಂಟೆ ಆಗುವಾಗ ಬೆಳಿಗ್ಗೆ ಆಗ್ತದೆ, ಆದರೆ ಈಗ ಮಳೆ ವಾತಾವರಣ ಇರೋದ್ರಿಂದ ಕತ್ಲೆ ಉಂಟು. ಇಲ್ಲ, ನಾವು ಈಗ ವಾಕಿಂಗ್ ಹೋಗೋ ಟೈಮ್ 6 ಗಂಟೆಗೆ. ಫುಲ್ಲು ಬೆಳಕಾಗ್ತದೆ. ಇವತ್ತು ಫುಲ್ಲು ಬೆಳಕಾಗಲಿಲ್ಲ, ಇನ್ನೂ ಆಗಬೇಕಷ್ಟೇ. ಯಾಕಂತೇಳಿದರೆ ಮೋಡ ಇದ್ದದ್ರಿಂದ ಗೊತ್ತಾಗೋದಿಲ್ಲ. ಚಾರ್ಮಾಡಿ ಘಾಟಿಗೆ ಮಳೆ ಬಂದ ನಂತರ ಹೋಗಲಿಲ್ಲ. ಮಾನ್ಸೂನ್ ರೈಡ್ ಫಸ್ಟ್ ಟೈಮ್ ಹೋಗ್ತಿದ್ದೇವೆ. ಯಾಕಂತೇಳಿದರೆ ಮೊನ್ನೆ ಬಿಸಿಲೇ ಹೋಗುವಾಗ ನಮಗೆ ಮಳೆ ಸಿಕ್ಕಿದೆ. ಅದು ಒಂದು ದೊಡ್ಡ ಮಳೆ, ಅದು ಒಂದು 2 ಕಿಲೋಮೀಟರ್ ಏರಿಯಾದಲ್ಲಿ ಮಾತ್ರ ಇತ್ತು ಮಳೆ. ಆದರೆ ಇವಾಗಿನ ಪರಿಸ್ಥಿತಿ ಬೇರೆ. ನಿನ್ನೆಯಿಂದ ಹೆವಿ ಮಳೆ ಉಂಟು. ನಾನು ಇಲ್ಲೆಲ್ಲ ರೋಡ್ ಹಾಳಾಗಿದೆ ಅಂತ ಗ್ರಹಿಸಿದ್ದೆ. ಪುಣ್ಯಕ್ಕೆ ಒಂದು ಸೈಡ್ ರಸ್ತೆ ಆಗಿದೆ, ಇಲ್ಲದೆ ಇಲ್ಲಿ ಫುಲ್ ಸ್ಕಿಡ್ ಆಗ್ತಿತ್ತು. ಮಣ್ಣಿನ ರಸ್ತೆ ಇತ್ತು. ಹೆಲ್ಮೆಟ್ ಹಾಕಿ ಯಾರ್ಯಾರು ಅಂತೇಳಿ ಗೊತ್ತಾಗೋದಿಲ್ಲ. ಸೀಟ್ ಕಳೆದು ಸ್ವಲ್ಪ ಮುಂಚೆ ಫುಲ್ ಕೆಸರು ಗದ್ದೆ ಆಗಿದೆ. ಇಲ್ಲಿ 2 ವೀಲರ್ನವರಿಗೆ ತುಂಬ ಕಷ್ಟ, ಜಾರ್ತದೆ. ಮತ್ತು ಬಸ್ ಮಿನಿ ಬಂದರೆ ದೇವರೇ ಗತಿ ಅಂತ ಹೇಳುವಾಗಲೇ ಒಂದು KSRTC ಬಸ್ ಬಂತು. ಇವರು ಫುಲ್ ರಟ್ಟಿಸ್ತಾರೆ ಕೆಸರನ್ನು, ಅದು ಕಷ್ಟ ಆಗೋದು. ಇದು ಸ್ವಲ್ಪ ಒಳ್ಳೆ ಡ್ರೈವರ್ ಅಂತ ಕಾಣ್ತದೆ, ಸ್ವಲ್ಪ ಸ್ಲೋ ಹೋಗ್ತಾ ಇದ್ದಾರೆ. ಇಲ್ಲದಿದ್ದರೆ ಫುಲ್ಲು KSRTC ಅಂತ ಹೇಳಿದರೆ ಏಕದಮ್ ಸ್ಪೀಡಲ್ಲಿ ಹೋಗ್ತಾರೆ. ಕೆಸರುಂಟು, ನೀರುಂಟು, ನೋಡೋದೇ ಇಲ್ಲ. ತುಂಬ ಜನ ಬಾಯ್ಸ್ ಇದ್ದಾರೆ, ಏನು ಟ್ರಕ್ಕಿಂಗ್ ಅಂತ ಬಂದದ ಅಂತೇಳಿ. ನಾವು ಗೋಪುರಕ್ಕೆ ಇವತ್ತು ಫುಲ್ಲು ವಾಟರ್ ಪ್ರೂಫ್ ಮಾಡಿದ್ದೇವೆ. ಆದರೂ ಸಹ ಜೋರು ಮಳೆ ಬಂದರೆ ತೆಗಿತೇವೆ. ಒಂದು ಅಳುಕಿರ್ತದೆ ನೀರು ಹೋದರೆ ಅಂತ ಹೇಳಿದರೆ. ನೀರು ಹೋದರೆ ಮತ್ತೆ ನಮಗೆ ವಿಡಿಯೋ ಮಾಡಲಿಕ್ಕೆ ಬೇರೆ ಆಪ್ಷನ್ ಇಲ್ಲ.
ಮೋಟೋ ಲಾಗ್ ಮಾಡಲಿಕ್ಕೆ ಗೋಪುರ ಬೇಕೇ ಬೇಕು. ಹಾಗಾಗಿ ಜೋರು ಮಳೆ ಬಂದರೆ ಗೋಪುರವನ್ನು ತೆಗಿತೇವೆ. ಕೆಲವರು ಇದರ ಮೇಲೆ ಪ್ಲಾಸ್ಟಿಕ್ ಹಾಕ್ತಾರೆ, ಆದರೆ ಪ್ಲಾಸ್ಟಿಕ್ ಹಾಕಿದರೆ ಸಹ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಫುಲ್ಲು ಘಟ್ಟದಲ್ಲಿ ಮಳೆ, ಹಾಗಾಗಿ ನದಿ ಉಕ್ಕಿ ಹರಿತಾ ಉಂಟು. ಇದು ಮುಂಡಾಜೆ ಬ್ರಿಡ್ಜ್. ಭಾಳ ಮಳೆ ಇರ್ಬೋದು. ನಿನ್ನೆ ಇವತ್ತು ರಾತ್ರಿ ಎಲ್ಲ ಮಳೆ ಇತ್ತು. ಹಾಗಾಗಿ ನಮ್ಮ ದಕ್ಷಿಣ ಕನ್ನಡದ ಎಲ್ಲ ನದಿಗಳು ಉಕ್ಕಿ ಹರಿತಾ ಉಂಟು. ಖಾಲಿ ಒಂದೇ ದಿವಸದಲ್ಲಿ 1-2 ದಿವಸ ಆಗ್ಬೋದು. ನಿನ್ನೆ ಒಂದು ಮಳೆ ಬಂದಿದೆ ಮಧ್ಯಾಹ್ನ. ನಾನು ನಮ್ಮ ನಿಡ್ಗಲ್ನ ಮನೆಗೆ ಹೋಗಿದ್ದೆ ಮಧ್ಯಾಹ್ನ 11 ಗಂಟೆಗೆ. 11ವರೆಗೆ ಸ್ವಲ್ಪ ಅನುಗ್ರಹದ ಹತ್ರ ಬಂದೆ. ಮಕ್ಕಳನ್ನಾದರೆ ಅಂದರೆ ಸ್ಕೂಟ್ರಲ್ಲಿ ಬಂದದ್ದು, ಮಕ್ಕಳನ್ನಾದರೆ ಕರ್ಕೊಂಡು ಹೋಗೋದು ಅಂತೇಳಿ. ಅಂದರೆ ಶನಿವಾರ ಅಲ್ಲ, 12ವರೆಗೆ ಸ್ಕೂಲ್ ಬಿಡ್ತದೆ. ಅಷ್ಟರಲ್ಲಿ ಒಂದು ಬಂತು ನೋಡಿ ಮಳೆ. ನಾನೊಂದು 3/4 ಗಂಟೆಯಲ್ಲಿ ಬಾಕಿ ಆದೆ. ಮತ್ತು ಸ್ವಲ್ಪ ಕಮ್ಮಿ ಆದ ಕೂಡಲೇ ನಾನು ಮನೆಗೆ ಹೋಗಿ ಕಾರ್ ತಗೊಂಡು ಬಂದೆ. ಕಾರಲ್ಲಿ ಮಕ್ಕಳನ್ನು ಕರ್ಕೊಂಡು ಬಂದದ್ದು. ಅಷ್ಟು ಮಳೆ ಇತ್ತು ನಿನ್ನೆ. ಮತ್ತು ಕರೆಂಟಿದ್ದು ಸಹ ತುಂಬ ಪ್ರಾಬ್ಲಮ್ಸ್ ಆಗಿದೆ ಇವಾಗಲೇ. ಇನ್ನೂ ಸಹ ಮಳೆಗಾಲ ಸ್ಟಾರ್ಟ್ ಆಗಲಿಲ್ಲ ಕರೆಕ್ಟಾಗಿ. ಸ್ವಲ್ಪ ಹೈಯೆಸ್ಟ್ ಕರೆಂಟಿನ ಸಮಸ್ಯೆ. ಇನ್ನು ನೋಡಬೇಕು ಮುಂದಿನ ದಿನದಲ್ಲಿ ಹೇಗಂತೇಳಿ. ಚಾರ್ಮಾಡಿ ಘಾಟಿ ಹತ್ತ ಇದ್ದೇವೆ. ಆಲ್ಮೋಸ್ಟ್ ಮೇಲೆ ಬಂದೆವು. ಫುಲ್ಲು ಮಿಸ್ಟ್ ಕವರ್ ಆಗಿದೆ. ಅದೇ ನಾನು ನಿನ್ನೆ ಹೇಳಿದ್ದು, ಸನ್ರೈಸ್ ಕಾಣೋದಿಲ್ಲ ಮಿಸ್ಟ್ ಕವರ್ ಆಗಿದೆ ಅಂತೇಳಿ. ಅಂದರೆ ಅಷ್ಟು ಮಳೆ ಇತ್ತು ನಿನ್ನೆ. ಯಾವಾಗ ಅಷ್ಟು ಮಳೆ ಜಾಸ್ತಿ ಬರ್ತದೋ ಆವಾಗ ಮಿಸ್ಟ್ ಕವರ್ ಆಗ್ತದೆ. ಹೀಗೆ KSRTC ಬಸ್ನವ ಅಲ್ಲಿ ಓವರ್ಟೇಕ್ ಮಾಡ್ಬೋದಿತ್ತು, ಆದರೆ ಅಲ್ಲಿ ರೈಟ್ ಸೈಡಲ್ಲಿ ಒಂದು ದೊಡ್ಡ ಗುಂಡಿ ಇತ್ತು. ಫುಲ್ಲು ನೀರು ನಿಂತಿರ್ತದೆ, ಗೊತ್ತಾಗೋದಿಲ್ಲ. ಈಗ ಮೂಡಿಗೆರೆ 25 ಕಿಲೋಮೀಟ್ರ್ ಇಲ್ಲಿಂದ. ನಮಗೆ ಮೂಡಿಗೆರೆ ಹೋಗ್ಲಿಕ್ಕಿಲ್ಲ. ಕೊಟ್ಟಿಗೆಹಾರದಲ್ಲಿ ಲೆಫ್ಟ್ ತಗೊಳ್ಬೇಕು. ಕೊಟ್ಟಿಗೆ ರಾಣಿಜೇರಿ ವ್ಯೂ ಪಾಯಿಂಟ್ ಅಂತೆ. ನಾನು ತುಂಬ ಹಿಂದೆ ಹೋಗಿದ್ದೇನೆ. ಫಸ್ಟಿಗೆ ನಾನು ಗ್ರಹಿಸಿದ್ದು ರಾಣಿಜೇರಿ ಅಂತ ಹೇಳುವಾಗ ಫಾಲ್ಸ್ ಇರ್ಬೋದು ಅಂತೇಳಿ. ಫಾಲ್ಸ್ ಅಲ್ಲ, ಅದು ವ್ಯೂ ಪಾಯಿಂಟ್. ಅದೇ ರೀತಿ ಅಲ್ಲಿ ಒಂದು ಸಣ್ಣ ಫಾಲ್ಸ್ ಉಂಟಂತೆ. ಡೆಟಾಲ್ ತಗೊಂಡಿದ್ದೇನೆ ಮೊನ್ನೆ ಅಂತ ಹೇಳಿದರೆ ತುಂಬ ಲೀಚಸ್ ಎಲ್ಲ ಕಚ್ಚಿತ್ತು. ನೋಡಿ ಈ ಮಿಸ್ಟಲ್ಲಿ ಎಂತ ಕಾಣ್ತದೆ. ಗೋಪುರದಲ್ಲಿ ಹೇಗೆ ಕಾಣ್ತಾ ಉಂಟು ಗೊತ್ತಿಲ್ಲ. ಯಾರು ನಮಗೆ ಮೋಟೋ ಲಾಗ್ ಮಾಡಲಿಕ್ಕೆ ಸ್ವಲ್ಪ ಆದರೂ ಸಿಕ್ಕಿತ್ತಲ್ಲ, ಮಳೆ ಬಿಟ್ಟಿತ್ತು. ಅದೇ ಒಂದು ಚಾನ್ಸ್. ಯಾಕಂತ ಹೇಳಿದರೆ ಇನ್ನೂ ಐಫೋನಲ್ಲೆಲ್ಲ ತೆಗಿಬೋದು ನಾವು ವೀಡಿಯೋ. ನಮ್ಮದು ಮೈನ್ ಮೋಟೋ ಲಾಗ್. ಏನೇನು ಜಾಸ್ತಿ ಆಗ್ತದೆ ಮಿಸ್ಟ್. ಮೊನ್ನೆ ಶೈನಿ ಹೇಳ್ತಾ ಇದ್ಲು, ಸ್ವಲ್ಪ ಮಿಸ್ಟ್ ಬರುವಾಗ ಬಿಸಿಲೆಯಲ್ಲಿ ಮಿಸ್ಟ್ ಕವರ್ ಮಾಡಿ ಮಿಸ್ಟ್. ಇವತ್ತು ಅದು ಡಬಲ್ ಮಿಸ್ಟ್ ಉಂಟು ಇಲ್ಲಿ. ಇನ್ನು ನಾವು ಟಾಪಿಗೆ ಬರಲೇ ಇಲ್ಲ, ಅಷ್ಟು ಬೇಗ ಮಿಸ್ಟ್ ಕವರ್ ಆಗಿ ಆಯಿತು. ವೆದರ್ ಗಮನಿಸ್ಬೋದು. ನಾನು ವೈಸರ್ ಓಪನ್ ಮಾಡಿದ್ದೇನೆ, ಕಾಣ್ತಾ ಇಲ್ಲ. ವೈಸರ್ ಹಾಕಿದ ಕಾಣೋದೇ ಇಲ್ಲ. ಅಷ್ಟು ಮಿಸ್ಟ್ ಉಂಟು ಇವತ್ತು. ತುಂಬ ಟೈಮಿನ ನಂತರ ಇಂಥ ಮಿಸ್ಟ್ ನೋಡ್ತಾ ಇದ್ದೇನೆ. ವೈಸರ್ ಓಪನ್ ಆದ್ದರಿಂದ ಸ್ವಲ್ಪ ವಿಂಡ್ ಬ್ಲಾಸ್ಟ್ ಸೌಂಡ್ ಇರ್ಬೋದು. ಇಲ್ಲಿ ಮಳೆ ಬಂದು ಹೋಗಿದೆ. ಸಣ್ಣ ಸಣ್ಣ ಮಳೆ ಹನಿ ಬೀಳ್ತಾ ಉಂಟು. ಅದು ಇಬ್ಬನಿಯ ಮಳೆ ಅಂತ ಗೊತ್ತಾಗೋದಿಲ್ಲ. ಇಬ್ಬನಿ ಇರ್ಬೋದು. ಇಲ್ಲಿ ಒಂದು ಸಣ್ಣ ಜರಿ ನೀರಿನ. ಮಳೆಗಾಲದಲ್ಲಿ ಇಂಥದ್ದು ಸಣ್ಣ ಸಣ್ಣದು ತುಂಬ ಫಾಲ್ಸ್ ಇಲ್ಲಿ ಸೃಷ್ಟಿ ಆಗ್ತದೆ. ಚಾರ್ಮಾಡಿಯ ಸೊಬಗು ನೋಡೋದೇ ಒಂದು ಚಂದ. ಇಲ್ಲಿ ಇನ್ನೊಂದು ಉಂಟು ನೋಡಿ. ಬಹುಶಃ ನಾವು ಟಾಪಿಗೆ ತಲುಪಿದ್ದೆವು. ಇಲ್ಲಿ ಹೇಗೆ ಸನ್ರೈಸ್ ಕಾಣೋದು? ಸನ್ರೈಸ್ನ ವಿಷಯವೇ ಇಲ್ಲ. ಬೈಕರ್ಸ್ಗಳು ಫುಲ್ಲು ಟೀಮು ನಮ್ಮದು ಇಲ್ಲಿ ಸ್ಟಾಪ್ ಆಗಿದ್ದಾರೆ. ಮೆಲ್ಲ ಮೆಲ್ಲ, ರೋಡಿಗೆ ಹೋಗಬೇಡ. ಹೇಗೆ ಮೋಹಿತ್ರೆ, ಹೇಗೆ ಸೂಪರಾ ವೆದರ್? ಎಲ್ಲಿ ಸನ್ರೈಸ್?
ಸನ್ರೈಸ್ ಎಲ್ಲಿ ಅದು ಎಂಚ ಈ ನಮ್ಮನ್ನ ಮಿಸ್ಟ್ ಇದ್ರೆ ಹಾಂ ಸನ್ರೈಸ್ ಬಾರಿ ಬೇಗ ಬಂದ್ರಲ್ಲ ಮಾರ್ರೆ ಭಟ್ರು ಬರ್ಬೇಕಲ್ಲ ವರುಣ್ರು ತಾರೆ ಏನು ಯಾರು ಇಂಬೇರು ತಾರೆ ಉಂಡತ್ತೆ ವಿಡಿಯೋ ಮಾಡ್ಕೊಂಡು ಕೈಟಿ ಇಂಚೆ ಪತ್ತೊಂದು ಆಯ್ತಾ ಮಾರ್ರೆ ಆತ ಅರ್ಜೆಂಟ್ ಏನ ಬಾರಿ ವಾಟರ್ ಪ್ಯಾಕಿಂಗ್ ಆತಣ್ಣ ಮಾರ್ರೆ ಪೂರ ಫುಲ್ ಎಕ್ಸ್ಟ್ರಾ ಲೆನ್ಸ್ ಉಂಡಿಗೆ ಓಲು ಒಯ್ಕ ಬಾಡ್ನು ಎಕ್ಸ್ಟ್ರಾ ಫಿಲ್ಟರ್ ಲೆನ್ಸ್ ಲೆನ್ಸ್ ಬರ್ಪೂಜಿ ನಮ್ಮ ಎಪಿಡೆಂಟ್ ಓರಂಡ್ರು ಪಂಡೇರು ಐಕ್ ಲೆನ್ಸ್ ಬಾಡ್ರ ಹಾಕೊಂಡು ಏನು ಲೆನ್ಸ್ ಸಾಧ್ಯ ಅವು ಫಿಲ್ಟ್ರ್ ಲೆನ್ಸ್ ಎಂಚ ಓರಂಡ್ರೆ ಕೊಡೆ ಲೇಟ್ ಅಂಡ ರಾತ್ರಿ ಗೋಪಾಲಣ್ಣ ಪಿರಾಡಿ ಬೋರ್ಚಿ ಆಡಗೋರ್ನ ಆಯ ಮಲ್ಪೈ ಮೆಗ್ಗಡಗೋರ್ವಿ ಆಯೋ ಸಾರುಲ್ಲಿ ಬಲಿಪಶು ಒಂದೊಂದು ಬಲಿಪಶು ಇತ್ತಲೆ ಗುಡ್ಡೆಡು ಉಂಡ ಏನು ಬಸ್ ಕೊಡ್ತದಲ್ಲ ಅವ್ರಿ ಗನ್ಮಗು ಗನ್ಮಗು ವರುಣೇರ್ ಐಫೋನ್ ವರುಣೇರ್ ಐಫೋನ್ ವರುಣ್ರು ಅವರು ನಮ್ಮ ವೆಲ್ಡಿಂಗ್ ಗ್ಲಾಸ್ ಈ ಶಾಲಿಕರ ವಾಣಮ್ಮನದ ದುಂಬಿಯ ಪ್ರತಿ ಸಾರಿ ಅಂತ ತಮ್ಮ ಒಂದು ವಿಶಿಷ್ಟ ಶೈಲಿಯ ಗ್ಲಾಸ್ ಅದಕ್ಕೆಲ್ಲ ತಮಾಷೆ ಮಾಡ್ತಾರೆ ವೆಲ್ಡಿಂಗ್ ಅದು ತೆಗಿಲಿಕ್ಕೆ ಆಗ್ತದೆ ಅದು ಅಲ್ವಾ ಚೇಂಜ್ ಮಾಡ್ಬೋದು ಅದು 3 ಮೋಡ್ ಉಂಟು ಅದೊಂದು ಬಟನ್ ಆನ್ ಮಾಡಿದ್ರೆ ಚೇಂಜ್ ಆಗ್ತದೆ ಬಟನ್ ಇಲ್ಲ ಹ್ಯಾಪಿಡೆಂಟ್ ಸ್ಮೈಲ್ ನೋಡಿ ಅವರಷ್ಟು ನೆಗಾಡೋದು ಉಂಟಲ್ಲ ನಮ್ಮ ಗ್ರೂಪಲ್ಲಿ ಯಾರು ಪೂರ 32 ಗುಲ್ಲ ತೋಜಿದೆ ಖಂಡಿತ ನಮ್ಮ ವಿಡಿಯೋ ನೋಡಿ ಈ ಸರ್ತಿ ಒಂದು ಇದು ಯಾವುದು ಕೋಲ್ಗೇಟ್ನವರು ಕರೀತಾರೆ ಅವರಿಗೆ ಆಡ್ ಕೊಡ್ಬೇಕು ನೆಕ್ಸ್ಟ್ ಮತ್ತೆ ಕೋಲ್ಗೇಟ್ ಲೆಪ್ಪನ ಗ್ಯಾರಂಟಿ ಈ ಸರ್ತಿ ಸೆಲೆಬ್ರಿಟಿ ಅವಾರ್ಡ್ ಯಾರು ಘಾಟಿಯ ಟಾಪಿಗೆ ಬಂದಿದ್ದೇವೆ ಇಲ್ಲಿ ಒಂದು ಸಣ್ಣ ಜರಿ ಈಗ ಇಂಥದ್ದೆಲ್ಲ ತುಂಬ ಉಂಟು ಇಲ್ಲಿ ಸಣ್ಣ ಸಣ್ಣ ವಾಟರ್ಫಾಲ್ಸ್ ಮಳೆಗಾಲಕ್ಕೆ ಮಾತ್ರ ಪ್ರತ್ಯಕ್ಷ ಆಗ್ತದೆ ಅದು ನಮ್ಮ ಟೀಮ್ನವರೆಲ್ಲ ಅಲ್ಲಿದ್ದಾರೆ ವರುಣ್ ಎಲ್ಲಿ ಹೋದ್ರೆ ಸಹ ಎಲ್ಲ ತೆಗಿಲಿಕ್ಕೆ ಉಂಟು ಶೂಸ್ ಎಲ್ಲ ಸ್ನಾನ ಮಾಡ್ಲಿಕ್ಕೆ ಹೋದಾಗ ಅದಕ್ಕೆ ಪಜ್ಜೆ ಎಲ್ಲಿ ಹೋದ್ರೆ ಪಜ್ಜೆ ಅಂತ ಹೇಳ್ತಾರೆ ಅಲ್ಲಿ ಅವರು ಸಹ ಎಲ್ಲ ರೇನ್ ಕೋಟ್ ತೆಗಿತಾರೆ ಪ್ಯಾಂಟ್ ಎತ್ತನ ಬೀರ ಪಾಡ್ರ ಬಂಗ ಯಾಕೆ ತೆಗಿದ್ಯಾ ಹಾಗೆ ಅವ್ರು ತೆಗ್ದು ಇದು 4 ವರ್ಷದ ಅಡಿ ಅದು ಅವಾಗ ಬಂಜಿತ್ತು ಈಗ ಬಂಜಿ ಕಮ್ಮಿ
ಯಾನು ಮಕ್ಕಳು ಬನ್ನೇಟ ಗೇಮ್ ಹೋಗ್ಬೋದಿತ್ತೆ ಈರು ಪೋಯ್ನ ನೋಡಿ ಎಷ್ಟು ಚಂದರ ಸನ್ರೈಸ್. ಇಲ್ಲಿ ಸ್ಪಾನ್ಸರ್ ಇದ್ದಾರೆ ಸನ್ರೈಸ್ ನೋಡ್ಬೇಕಂತ ಎಲ್ಲಿ ಕಾಣ್ತದೆ ಸನ್ರೈಸ್ ಇಲ್ಲಿಂದಲೇ ನಮ್ಗೆ ಟೆಂಪೋ ಟ್ರಾವೆಲ್ ಎಲ್ಲ ಕಾಣುದಿಲ್ಲ. ಅಕ್ಕ ನೋಡಿ ಹೇಗಿದ್ದಾರೆ. ಅಕ್ಕ ಅಕ್ಕ ಹುಡುಕ್ತಾ ಇದ್ದಾರೆ. ವಿಡಿಯೋದಲ್ಲಿ ಬರುದಿಲ್ಲ ಹೇಳಿ ನಾನು ಅವರಿಗೆ ಜಾಸ್ತಿ ಫೋಕಸ್ ಮಾಡೋದು ಇವತ್ತು. ಸ್ಪಾನ್ಸರ್ ಅಂತ ಇವತ್ತು. ಸ್ಪಾನ್ಸರಾ? ಹಾ ಹಾಗಾದ್ರೆ ಸ್ವಲ್ಪ ಮುಂದೆ ಬನ್ನಿ. ಬಂಗಾರದ ಜೈ మిత్తులు బ్యాచులర్ ಇದು ಸ್ಲೈಡಿಂಗ್ ಇರ್ಬೇಕಿತ್ತು ಅಲ್ವಾ? ಖುಷಿ ಆಗ್ತದೆ. ಸ್ಪಾನ್ಸರ್ ಯಾರು? ಸ್ಪಾನ್ಸರ್ ಬಂಗಾರದ ಮತ ಇರುತ್ತೆ ಚೀಟಿ ಇದು ಬಂಗಾರ ಟಿಕೆಟ್ ಅದೇ ಅದು ಒಂದು ಕೊಡ್ತಾ ಇದ್ದಾರೆ. ನಾವು ಯಾವ ಇದಿತ್ತು ಮಟ್ಟಿಗೆ ಭೂಮಿಕಾ ನ್ಯೂ ಕಮರ್ ನಮ್ಮ ರೈಡಿಂಗ್ ಜೋಡಿಗಳು ವಿಡಿಯೋದಲ್ಲಿ ನಮ್ಮ ಕ್ಲಾಸ್ಮೇಟ್ ಆರು ಚಂದ್ರಕೋಣೆ ಅದು ಕ್ಲಾಸ್ಮೇಟ್ ಅಂತ ನೋಡಿ ಕ್ಲಾಸ್ಮೇಟ್ ಅವರು ಕ್ಲಾಸ್ಮೇಟ್ ಅಂತ ತಪ್ಪುವಾಗಿ ಅರ್ಥ ಮಾಡಿದ್ದಾರೆ. ಎಂತ ಉಂಟು ಹೇಳಿ. ಫೋಕಸ್ ಮಾಡ್ಬೇಕು ಯಾನ್ ಫೋಕಸ್ ಮಾಡಿ ಮುಲ್ತಲೆ ಮುರಾಣಿ ಗಮ್ಮದಿತ್ತು ಬರ್ಸಾಗಿ ಚಂಡಿ ಆತ ನಂದು ಲಿಪ್ಸ್ಟಿಕ್ ಪೋಯ್ನಕ್ಕೆ ಪತ್ತದಿ ಪಂಜವು ಕಿರ್ತು ಪತ್ತದು ನಾವು ಬರೋದು ಲಿಪ್ಸ್ಟಿಕ್ ಮಾಡ್ದಲ್ಲ ಇವ್ರು ನೋಡಿ ಮೋಹಿತ್ ಪಲಾವ್ ಮೋಹಿತ್ 4 ಪಲಾವ್ ಹೇಳಿದ್ದ ಹೇಗೆ ತಿಂತಾನೆ ಗೊತ್ತಿಲ್ಲ. ಅದೇ ರೀತಿ ಹೊರಗೊಂದು ಶೀರ ಹೇಳಿದ್ದು. ಶೀರಾ ಯಾಕೆ ತಿಂತ ಇಲ್ಲ ಗೊತ್ತಿಲ್ಲ. ಸ್ಪೂನ್ ಎಲ್ಲ ಅನ್ಬಿಟ್ಟು ಮಾಡಿದ್ದು ಯಾಕೆ ತಿಂತ ಇಲ್ಲ ಹೊರಡ್ರೆ ಹೇಳಿ ಕುಜಾಲುಂಡು ಮಾರ ನೋಡಿದ್ದೀನಿ. ನಮ್ಮದು ಇದು ಉಂಟು ಎಂತದ್ದು ಉದ್ದ ಒಂದು ಕೂದಲು ಉಂಟು. ಅದು ಇನ್ನು ಬೇಕಾ ಶೀರಾ? ಇನ್ನು ಶೀರಾ ಬೇಕಾ? ಇನ್ನು ಬೇಡ ಅಣ್ಣ ಎಲ್ಲಿ ನೋಡಿ ದೊಡ್ಡ ಕೂದಲು ಉಂಟು. ತುಪ್ಪ ಫಸ್ಟ್ ದೋಸೆ ನೋಡಿ ಬಡ್ಡ ಒಂದೇ ದೋಸೆ ಬರಬೇಕು ಅಣ್ಣ. ಇನ್ನೊಂದು ಕಡೆ ಆಯ್ತಾ ದೋಸೆ? ತುಪ್ಪ ದೋಸೆ ಹಾಂ ಹೇಳಿಬಿಡಿ ಮತ್ತೆ ನೋಡುವ. ಆಗ್ತಿದ್ರೆ ಇಲ್ಲಿ ಹೆಣ್ಮಗು ಉಂಟು ತಿಂತ ಸಿಂಗಲ್ ಬರ್ಬೋದು. ಅಲ್ಲೊಂದುಂಟು ಅಶ್ವಿನ್ ಹಾಕಲ್ಲ ಎಂಗ್ಲೈಜ್ ಸೋಣ ಹಾಂ ದೋಸೆ ಒಳ್ಳೇದು. ಸೋಣೆ ಪಾತ್ರದಕ್ಕೆ ರೆಡಿ ಅಲ್ಲ. ಮುಲ್ಪ ಕುಲ್ಲುವೆ ಮುಲ್ಪ ಕುಲ್ಲುವೆ ಇಂಚು ಬರ್ಪುಜೆ ಇಂಚು ಬರ್ಪುಜೆ ಜೋಶಲ್ಲಿದ್ದಾರೆ. ಹೌದು ಅಶ್ವಿನ್ ಸ್ಪಾನ್ಸರ್
ಆಫ್ರಿಕನ್ ಬ್ರೀಡ್ ಎಡ್ಡೆ ಇತ್ತು ನಾ ತಮಿಳ್ನಾಡು ತಮಿಳ್ನಾಡು ಆಫ್ರಿಕನ್ ಬ್ರೀಡ್ ಆಫ್ರಿಕನ್ ಬ್ರೀಡಿಯಾ ಸೂಪರ್ ಇದು ಅದೇ ಏನಕ್ಕೆ ಇದು ಕೂಡ ಸೀರಾ ಗೋಡ ಶೀರಾ ಗೋಡ ಅವ ಏನು ಆಸೆ ಇದೆ ವಾವ್ ವಾಟ್ ಮೋಹಿತ ಶಿರಾ ಕೇಳ್ತಿದ್ದಾನೆ ಅವನಿಗೆ ಕೊಡುದಿಲ್ಲ ಅನ್ಕೆ ಯಾಪಂಜು ಕೈಟ್ येत कापू नये ಓಕೆ Thank you.